ಮಹಾರಾಜ, ಇಂದಿನ ಪ್ರತೀಕ್ಷೆ ಮಾಡಿ ಮಂತ್ರಿವರ್ಯ. ರಾಜ ದರ್ಬಾರಿನ ಎಲ್ಲಾ ಸಭಾಸದರು ಉಪಸ್ಥಿತರಾಗಬೇಕು. ಅದರ ನಂತರವೇ ನಮ್ಮ ಕಾರ್ಯವಾಹಿ ಪ್ರಾರಂಭ ಮಾಡಿ. ಮಹಾರಾಜ, ಎಲ್ಲಾ ಸಭಾಸದರು ಉಪಸ್ಥಿತರಿದ್ದಾರೆ. ಕೇವಲ ಪಂಡಿತ ರಾಮಕೃಷ್ಣ ಬಂದಿಲ್ಲವಷ್ಟೇ. ಅವರಿನ್ನೇ ಬಂದಿಲ್ಲವಲ್ಲ ಪಂಡಿತ ರಾಮಕೃಷ್ಣ, ನಾವು ಅವರ ಪ್ರತೀಕ್ಷೆ ಮಾಡುತ್ತೇವೆ. ಅವರ ಉಪಸ್ಥಿತಿ ಅನಿವಾರ್ಯವಿದೆ. ಬರಲು ಬಿಡಿ ಅವರನ್ನು. ತಗೊಳ್ಳಿ ಗುರುಜಿ, ನಿಮ್ಗೆ ಮತ್ತೆ ಅವಕಾಶ ಸಿಕ್ಕಿದೆ. ಈ ಅವಕಾಶದ ಲಾಭ ತಗೊಳ್ಳಿ, ಹಾಗೆ ಶುರು ಮಾಡಿ. ಗುರುಜಿ, ಪಂಡಿತ್ ರಾಮಕೃಷ್ಣನ ಗುಣಗಾನ ಆರಂಭ ಬೇಗ ಮಾಡಿ, ಬೇಗ ಮಾಡಿ. ಮಹಾರಾಜ, ಅದು ಕ್ಷಮಿಸಬೇಕು ಮಹಾರಾಜ. ಒಬ್ಬ ರಾಜ ತನ್ನ ರಾಜ್ಯಸಭೆಯಲ್ಲಿ ಕುಳಿತು ಒಬ್ಬ ವಿಶೇಷ ಸಲಹೆಗಾರನಿಗಾಗಿ ಪ್ರತೀಕ್ಷೆ ಮಾಡುವುದು ಎಲ್ಲಿಯವರೆಗೆ ಉಚಿತವಿದೆ? ಇದು ಒಂದು ಬಾರಿಯಲ್ಲ, ಅನೇಕ ಬಾರಿ 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 ಆತನೇ ಇದೆ. ತುಂಬಾ ಅನುಚಿತ. ಈಗ ಈ ಪಂಡಿತ ರಾಮಕೃಷ್ಣ ಅವರ ಕಾರ್ಯವನ್ನು ತಿಳಿಯುವುದಿರಲಿ. ಮೇಲಾಗಿ ಅವರಿಗೆ ಮಹಾರಾಜರ ಭಯವೇ ಇಲ್ಲ. ಮಹಾರಾಜ ಪಂಡಿತ ರಾಮಕೃಷ್ಣನನ್ನು ಅವರ ಉದ್ದಂಡತನಕ್ಕೆ ದಂಡನೆ ನೀಡೋ ಉಚಿತ ಸಮಯ ಬಂದಿದೆ. ಒಂದು ವೇಳೆ ಅವರಿಗೆ ದಂಡನೆ ನೀಡದಿದ್ದರೆ ಭವಿಷ್ಯದಲ್ಲಿ ಎಲ್ಲರೂ ಇದೇ ಪ್ರಕಾರವಾಗಿ ವ್ಯವಹಾರ ಮಾಡುತ್ತಾರೆ ಮತ್ತು ಉದ್ದಂಡಿತರಾಗುತ್ತಾರೆ. ಅದಕ್ಕೆ ಮಹಾರಾಜ, ರಾಜ್ಯದ ಕಾರ್ಯ ಸುಲಲಿತವಾಗಿ 4 ದಿಕ್ಕು ಹೇಗೆ ನಡೆಯುತ್ತೆ? ಆದರೆ ಮಹಾರಾಜ, ಗುರುವರ್ಯರ ಕಥನ ಸತ್ಯವಿದೆ. ಮಂತ್ರಿವರ್ಯ ಸತ್ಯ ಹೇಳುತ್ತಿದ್ದಾರೆ. ಗುರುವರ್ಯ, ಪಂಡಿತ ರಾಮಕೃಷ್ಣ ದಂಡನೆಗೆ ಪಾತ್ರರಾಗಿದ್ದಾರೆ ಮತ್ತು ಇಂದು ಅವರಿಗೆ ದಂಡನೆ ಅವಶ್ಯ ಸಿಗುತ್ತದೆ. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜ, ಬನ್ನಿ ಗುರುಜಿ, ಬನ್ನಿ. ಪ್ರಣಾಮಗಳು ಮಹಾರಾಜ. ನಾನು ಮಹಾರಾಜ ಬಲರಾಮ ಸಿಂಗರ ರಾಜ್ಯದಿಂದ ನಿಮಗೆ ಆಮಂತ್ರಣ ನೀಡಲು ಇಲ್ಲಿ ಉಪಸ್ಥಿತನಿದ್ದೇನೆ. ಮಹಾರಾಜ ಬಲರಾಮ ಸಿಂಗರ ಪುತ್ರಿಯ ವಿವಾಹವಿದೆ. ಅವರು ನಿಮಗೆ ಆಮಂತ್ರಣ ಕಳುಹಿಸಿದ್ದಾರೆ. ಮತ್ತವರು ಹೇಳಿದ್ದಾರೆ ಈ ವಿವಾಹಕ್ಕೆ ಉಪಸ್ಥಿತರಾಗಿ ಈ ವಿವಾಹದ ಶೋಭೆಯನ್ನು ಹೆಚ್ಚಿಸಿರಿ ಎಂದು. ಅವಶ್ಯ, ನಾವು ಈ ವಿವಾಹಕ್ಕೆ ಅವಶ್ಯ ಸಮ್ಮಿಲಿತರಾಗುತ್ತೇವೆ ಮತ್ತು ನಮ್ಮೊಂದಿಗೆ ಒಬ್ಬ ಸಭಾಸದರನ್ನು ಕರೆದುಕೊಂಡು ಬರುತ್ತೇವೆ. ಅವಶ್ಯ ಮಹಾರಾಜ. ನಮ್ಮ ಮಹಾರಾಜರು ಕೂಡ ನಿಮಗೆ ಉಚಿತ ಸತ್ಕಾರ ನೀಡುವುದಕ್ಕೆ ಅಭಿಲಾಷಿಗಳಾಗಿದ್ದಾರೆ. ವಿವಾಹದ ನಂತರ ನಿಮ್ಮ ಸಭಾಸದನಿಗೂ ಕೂಡ ಬಹುಮೂಲ್ಯ ಉಡುಗೊರೆ ನೀಡುವ ಅವಕಾಶ ಪ್ರಾಪ್ತಿಯಾಗುತ್ತದೆ. ಗುರುಜಿ, ಇದು ಒಳ್ಳೆ ಅವಕಾಶ. ನೀವು ಹೋಗ್ಬೋದು ವಿವಾಹ ಸಮಾರಂಭಕ್ಕೆ. ಗುರುಜಿ, ಅಲ್ಲಿ ಅನೇಕ ಪ್ರಕಾರದ ವ್ಯಂಜನ ಮಾಡಿರ್ತಾರೆ. ಎಷ್ಟು ಬೇಕಾದ್ರೂ ತಿನ್ಬೋದು. ಹಾಗೆ ಬುತ್ತಿ ಕಟ್ಕೊಂಡು ಬನ್ನಿ ನಮಗೋಸ್ಕರ. ಮಹಾರಾಜ, ರಾಜ ಬಲರಾಮ ಸಿಂಗರ ಪುತ್ರಿಯ ವಿವಾಹ ಸಮಾರಂಭಕ್ಕೆ ಸಮ್ಮಿಲನಗೊಳ್ಳುವುದು ಅತ್ಯಂತ ಉತ್ತಮವಾದದ್ದು. ಇದರಿಂದಾಗಿ ನಮ್ಮ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ ಮಹಾರಾಜ. ಮತ್ತು ಈ ಕಾರ್ಯದಲ್ಲಿ ನಿಮಗೆ ಸಹಾಯ ಮಾಡುವುದು ನಮಗೆ ಪ್ರಸನ್ನತೆ ಅನುಭವವಾಗುತ್ತದೆ. ಒಂದು ವೇಳೆ ನೀವು ಬಯಸಿದರೆ ನಿಸ್ಸಂಕೋಚದಿಂದ ನಿಮ್ಮೊಂದಿಗೆ ಕರೆದುಕೊಂಡು ಹೋಗಬಹುದು. ಮಹಾರಾಜರ ಸೇವೆಗೆ ಯಾವುದೇ ಕಾರ್ಯ ಮಾಡುವುದಕ್ಕೆ ನಾವು ಪ್ರಸ್ತುತರಿದ್ದೇವೆ. ನಾವು ಪ್ರಸನ್ನರಾದೆವು ಗುರುವರ್ಯ. ಧನ್ಯವಾದ. ಶೀತಕಾಲ ನಡೀತಾ ಇದೆ. ಇದು ಸಂಭವವಿದೆ. ನಮ್ಮ ಮುದಿಯ ಮಧ್ಯ ಯಾತ್ರೆಯಲ್ಲಿ ಶೀತಕ್ಕೆ ನರಳಿ ಸಾಯ್ಬೋದು. ಇಲ್ಲ ದಣಿ, ಈ ಮುದಿ ಅಷ್ಟು ಸುಲಭವಾಗಿ ಸಾಯಲ್ಲ. ಭಾರಿ ಗಟ್ಟಿ ಪಿಂಡ ಇವನು. ನೋಡ್ತಿರು, ಯಾತ್ರೆ ನೆಪ ಹೇಳ್ಕೊಂಡು ಶೀತಲಕ್ಕೆ ಬೇಕಿರೋ ಎಲ್ಲಾ ವಸ್ತ್ರವನ್ನು ರಾಜಕೋಶ ಧನದಿಂದಲೇ ತಗೋತಾನೆ ಈ ಮುದಿಯ. ಪ್ರಣಾಮ ಮಹಾರಾಜ. ವಿಳಂಬವಾಗಿದ್ದಕ್ಕೆ ಅತ್ಯಂತ ಖೇದವಾಗ್ತಿದೆ. ಕ್ಷಮೆ ಕೇಳ್ತಿದ್ದೀನಿ ಮಹಾರಾಜ, ಕ್ಷಮಿಸಿ. ಉತ್ಸುಕರಾಗಿದ್ದೇವೆ ನಾವು ಪಂಡಿತ ರಾಮಕೃಷ್ಣ, ಅತ್ಯಂತ ಉತ್ಸುಕರಾಗಿದ್ದೇವೆ. ಈ ಬಾರಿ ನೀವು ಈ ಪರಿಸ್ಥಿತಿಯಲ್ಲಿ ಯಾವ ಹೊಸ ಕಾರಣ ತಂದು ಪ್ರಸ್ತುತರಾಗಿದ್ದೀರಿ ಎಂದು. ಮಹಾರಾಜ, ನಾನು ಯಾವಾಗ್ಲೂ ನಿಮ್ಮ ಹತ್ರ ಸತ್ಯನ ಹೇಳಿದ್ದೀನಿ. ನನಗೆ ನನ್ನ ಪತ್ನಿ ಶಾರದಾಳೊಂದಿಗೆ ಒಂದು ವಿವಾಹ ಸಮಾರಂಭಕ್ಕೆ ಸಮ್ಮಿತಗೊಳ್ಬೇಕಾಯ್ತು. ಅದಕ್ಕೆ ವಿಳಂಬ ಆಯ್ತು. ನಾನು ಮನೆಗೂ ಹೋಗ್ಲಿಲ್ಲ ಮಹಾರಾಜ, ಸೀದಾ ರಾಜ್ಯಸಭೆಗೆ ಬಂದಿದ್ದೀನಿ. ಮತ್ತು ನಾನು ಈ ವಿಷಯದ ಬಗ್ಗೆ ಮಂತ್ರಿವರ್ಯರಿಗೆ ಸೂಚನೆ ಕೂಡ ನೀಡಿದ್ದೆ. ಮಹಾರಾಜ, ನಾವು ಹೇಳುವಂತ ಪ್ರಯತ್ನ ಪಟ್ಟಿದ್ದೆವು. ಆದರೆ ಪ್ರತಿ ಸಲ ನಮ್ಮನ್ನ ತಡೆಯಲಾಯಿತು. ಮಹಾರಾಜ, ನಮ್ಮ ವಿಚಾರದ ಪ್ರಕಾರ ಪಂಡಿತ ರಾಮಕೃಷ್ಣರಿಗೆ ದಂಡನೆ ಅವಶ್ಯ ಸಿಗಬೇಕು. ಇದು ಎಲ್ಲರಿಗೂ ಉದಾಹರಣೆಯಾಗಲಿದೆ ಮಹಾರಾಜ. ರಾಜ್ಯದ ಕಾರ್ಯವನ್ನ ಹಗುರವಾಗಿ ತೆಗೆದುಕೊಳ್ಳಬಾರದು. ಹಾಗೆ ಗಂಭೀರದ ಅವಶ್ಯಕತೆ ಇದೆ ಎಂದು. ಅಯ್ಯೋ, ಇಲ್ಲ ಆಚಾರ್ಯ. ಮಹಾರಾಜ, ನನಗೆ ಹೋಗೋಕ್ಕೂ ಇಷ್ಟ ಇರಲಿಲ್ಲ.
ಹೋಗೋದಕ್ಕೆ ವಿವಶನಾಗಿದ್ದೆ ನಾನು. ನನಗಂತೂ ಈ ವಿವಾಹ ಸಮಾರಂಭ ರುಚಿಸೋದೇ ಇಲ್ಲ ಮಹಾರಾಜ. ನನಗಂತೂ ತುಂಬಾ ಹಿಂಸೆ ಅನ್ಸುತ್ತೆ. ನಾನಂತೂ ನನ್ನ ಮದುವೆಯಿಂದಲೇ ಓಡ್ ಹೋಗಿದ್ದೆ ಮಹಾರಾಜ. ನಾನು ಆ ಮುಗ್ಧ ವಧುವಿಗೆ ಸ್ವಲ್ಪ ಸಹಾನುಭೂತಿ ಮತ್ತು ಆಶ್ವಾಸನೆ ನೀಡಕ್ ಹೋಗಿದ್ದೆ. ಗುರುವರ್ಯ, ನಿಮ್ಮ ಕಥನ ಸತ್ಯವಿದೆ. ಪಂಡಿತ ರಾಮಕೃಷ್ಣರಿಗೆ ದಂಡನೆ ನೀಡಲೇಬೇಕು. ಮಣಿ, ಇವತ್ತಂತೂ ನಮ್ಮ ಮುದಿಯನ ಎಲ್ಲಾ ಕಾಮನೆಗಳು ಪೂರ್ತಿ ಆಯ್ತು. ಸರ್ವಪ್ರಥಮ ನಮ್ಮ ಮುದಿಯ ಸ್ವಯಂ ವಿವಾಹ ಸಮಾರಂಭಕ್ಕೆ ಹೋಗೋಕೆ ನಿಶ್ಚಯ ಮಾಡ್ಕೊಂಡ. ಎರಡನೇದು ಪಂಡಿತ ರಾಮಕೃಷ್ಣನಿಗೆ ದಂಡನೆಯನ್ನು ಕೊಡಿಸ್ತಾ. ನಾವು ಕೃಷ್ಣದೇವರಾಯ ಈ ನಿರ್ಣಯ ತೆಗೆದುಕೊಂಡಿದ್ದೇವೆ. ಪಂಡಿತ ರಾಮಕೃಷ್ಣರನ್ನು ಇಂದು ದಂಡಿಸಲಾಗುವುದು. ಪಂಡಿತ ರಾಮಕೃಷ್ಣರಿಗೆ ರಾಜದರ್ಬರಿಗೆ ವಿಳಂಬವಾಗಿ ಬರುವುದಕ್ಕೆ ಇವರ ದಂಡನೆ ಏನೆಂದರೆ, ಅವರು ನಮ್ಮೊಂದಿಗೆ ರಾಜ ಬಲರಾಮ್ ಸಿಂಗರ ಪುತ್ರಿಯ ವಿವಾಹ ಸಮಾರಂಭಕ್ಕೆ ಸಮ್ಮಿಲನಗೊಳ್ಳುತ್ತಾರೆ. ಅದರ ಜೊತೆಗೆ ಅವರು ರಾಜ್ಯದ ಕಾರ್ಯವನ್ನು ಮಾಡಬೇಕು. ಅದಕ್ಕೂ ಸಮಯ ಹುಡುಕಬೇಕು. ಪಂಡಿತ ರಾಮಕೃಷ್ಣರಿಗೆ ವಿವಾಹ ಸಮಾರಂಭದಲ್ಲಿ ಹಿಂಸೆಯಾಗುತ್ತದೆ, ಆನಂದ ಬರುವುದಿಲ್ಲ ಅವರಿಗೆ. ಇದೇ ಅವರಿಗೆ ಉಚಿತ ದಂಡನೆಯಾಗುತ್ತದೆ. ಇವರು ನಮ್ಮೊಂದಿಗೆ ಆ ವಿವಾಹ ಸಮಾರಂಭಕ್ಕೆ ಬರಬೇಕು. ಗುರುವರ್ಯ, ಮಹಾರಾಜ, ಈಗ ನೀವು ಕಷ್ಟ ತೆಗೆದುಕೊಳ್ಳುವ ಯಾವುದೇ ಅವಶ್ಯಕತೆ ಇಲ್ಲ. ನೀವು ವಿಶ್ರಾಮದ ಆನಂದ ಪಡೆಯಿರಿ. ಈಗ ನಿಮ್ಮ ಕಾರ್ಯ ಪಂಡಿತ ರಾಮಕೃಷ್ಣ ಸಂಪನ್ನ ಮಾಡುತ್ತಾರೆ. ಮಹಾರಾಜ. ಯಾವಾಗಿನಿಂದ ಈ ಪಂಡಿತ ರಾಮಕೃಷ್ಣ ದರ್ಬಾರಿಗೆ ಆಗಮನವಾದನು, ನಾವು ವಿಶ್ರಾಮದ ಅತಿರಿಕ್ತ ಬಿಟ್ಟು ಏನು ಮಾಡುತ್ತಿದ್ದೇವೆ? ರಾಮ, ಈಗ ನೀವ್ ಹೇಳಿ, ಈ ಹಾರ ನಮ್ಮೇಲೆ ಹೇಗ್ ಕಾಣಿಸ್ತಿದೆ? ನಾವಿದ್ರಲ್ಲಿ ಹೊಳಿತಿಲ್ವಾ? ಹೇಳಿ ನೋಡಿ, ಹೊಳಿತಿದೀವಲ್ವಾ? ಅತಿ ಸುಂದರ. ಮಹಾರಾಣಿಯವರೇ, ರಾಜಪುರೋಹಿತ ತಥಾಚಾರ್ಯರು ನಿಮ್ಮನ್ನು ಕಾಣಲು ಅನುಮತಿ ಕೋರಿದ್ದಾರೆ. ಅವಶ್ಯ. ಅವರನ್ನು ಆದರಪೂರ್ವಕ ನಮ್ಮ ಕೊಠಡಿಗೆ ಬರಮಾಡಿ. ಅಪ್ಪಣೆ. ಪ್ರಣಾಮ ಗುರುವರ್ಯ. ಆಯುಷ್ಮಾನ್ ಭವ. ಈ ಮಹಾರಾಜರು ಎಲ್ಲಿಯೂ ಕಾಣಿಸುತ್ತಿಲ್ಲವಲ್ಲ? ಎಲ್ಲಿದ್ದಾರೆ ಮಹಾರಾಜ? ನಮಗನ್ನಿಸಿತು ಮಹಾರಾಜ ನಿಮ್ಮ ಕೊಠಡಿಯಲ್ಲಿದ್ದಾರೆಂದು. ಕ್ಷಮಿಸಬೇಕು ಗುರುವರ್ಯ, ನಮಗಿದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ನಮಗೂ ಇದರ ಬಗ್ಗೆ ಏನೂ ತಿಳಿದಿಲ್ಲ. ಓ, ನಾವು ಅವರು ಹೇಳಿದ್ದನ್ನೇ ಕೇಳ್ತಾ ಕುಳಿತಿದ್ದೆವು, ಸ್ವಯಂ ಸೂಚಿಸಿದ್ದನ್ನು. ಈಗ ಇದನ್ನ ತಿಳಿಬೇಕಾದ್ರೆ ಮಹಾರಾಜರು ಎಲ್ಲಿದ್ದಾರೆ ಅಂತ ಅದಕ್ಕೂ ಮೊದಲು ಇದನ್ನ ತಿಳಿಯುವ ಅವಶ್ಯಕತೆ ಇದೆ. ಪಂಡಿತ ರಾಮಕೃಷ್ಣ ಎಲ್ಲಿದ್ದಾರೆಂದು. ಏಕೆಂದರೆ ಎಲ್ಲಿ ಪಂಡಿತ ರಾಮಕೃಷ್ಣರಿದ್ದಾರೋ ಅಲ್ಲಿ ಮಹಾರಾಜ. ಸರಿ ಮಹಾರಾಣಿಯವರೇ, ನಾವು ಪ್ರಸ್ಥಾನ ಮಾಡ್ತೇವೆ. ಮಹಾರಾಜರು ಬಂದರೆ ಅವರಿಗೆ ಹೇಳಿ ನಾವು ತೀರ್ಥಯಾತ್ರೆಗೆಂದು ಪ್ರಸ್ಥಾನಿಸುತ್ತಿದ್ದೇವೆ. ತೀರ್ಥಯಾತ್ರೆಗ? ಹಾ ಮಹಾರಾಣಿಯವರೇ. ಮತ್ತೆ ಒಂದು ವೇಳೆ ನೀವು ಇಚ್ಛಿಸುವುದಾದರೆ ನಾವು ನಿಮಗೆ ಬರುವುದಕ್ಕೆ ಆಮಂತ್ರಣ ನೀಡುತ್ತೇವೆ. ನಾವಂತೂ ಸನ್ಯಾಸತ್ವ ಸ್ವೀಕರಿಸುವ ವಿಚಾರ ಮಾಡುತ್ತಿದ್ದೇವೆ. ಈಗಂತೂ ನೀವಿಬ್ಬರು ಸನ್ಯಾಸತ್ವ ಸ್ವೀಕರಿಸಿ ಮಹಾರಾಣಿಯವರೇ. ಆದರೆ ಗುರುವರ್ಯ, ಈಗ ನಮಗೆ ಎಷ್ಟು ತಾನೇ ವಯಸ್ಸಾಗಿದೆ? ನಾವು ಸನ್ಯಾಸತ್ವ ಏಕೆ ಗ್ರಹಣ ಮಾಡಬೇಕು? ಈಗ ಮಹಾರಾಣಿ ಚಿನ್ನಾದೇವಿ ಸನ್ಯಾಸತ್ವ ಗ್ರಹಣ ಮಾಡುತ್ತಿಲ್ಲ ಎನ್ನುವಾಗ ನಾವ್ಯಾಕೆ ಮಾಡಬೇಕು? ನಮ್ಮ ವಯಸ್ಸಂತೂ ಇವರಿಗಿಂತ ಕಡಿಮೆ ಇದೆ. ಈಗ ಮಹಾರಾಜರಿಗೆ ನಿಮ್ಮಿಬ್ಬರಿಗೂ ನೀಡೋಕೆ ಸಮಯನೇ ಇಲ್ಲ. ನಿಮಗೆ ಈ ಸಂಸಾರಿ ಜೀವನದ ಲಾಭವಾದರೂ ಏನು? ಅದೇಕೆಂದರೆ ಗುರುವರ್ಯ, ಪಂಡಿತ ರಾಮಕೃಷ್ಣ ಮಹಾರಾಜರ ವಿಶೇಷ ಸಲಹೆಗಾರ. ಇಲ್ಲ ಇಲ್ಲ ಇಲ್ಲ, ಗುರುವರ್ಯ ಖಂಡಿತ ಸರಿಯಾಗೇ ಹೇಳ್ತಿದ್ದಾರೆ. ಬೆಳಿಗ್ಗೆ ನಾವು ಗೋಧಿ ಹಲ್ವಾ ಮಾಡಿದ್ದಾಗ ಮಹಾರಾಜರು ಅದನ್ನ ತಿನ್ನೋಕೆ ಬರಲಿಲ್ಲ. ಹೇಗೆ ಬರುತ್ತಾರೆ ಮಹಾರಾಣಿ? ಅವರು ಪಂಡಿತ ರಾಮಕೃಷ್ಣರ ಜೊತೆಯಲ್ಲಿದ್ದರು. ಮಹಾರಾಣಿ, ನಮಗೆ ಹೇಗನ್ನಿಸುತ್ತೆ ಅಂದರೆ ಪಂಡಿತ ರಾಮಕೃಷ್ಣ ಮಹಾರಾಜರ ಮೇಲೆ ಯಾವುದೋ ವಶೀಕರಣ ಮಂತ್ರದ ಪ್ರಯೋಗ ಮಾಡಿದ್ದಾರೆ. ಮಹಾರಾಜರನ್ನ ಅವರ ವಶಕ್ಕೆ ತೆಗೆದುಕೊಂಡಿದ್ದಾನೆ. ಈಗ ನೋಡಿ,
ಅವರು ಪಕ್ಕದ ರಾಜ್ಯದ ರಾಜನ ಪುತ್ರ ವಿವಾಹಕ್ಕೆ ಪಂಡಿತ ರಾಮಕೃಷ್ಣನ ಜೊತೆಲಿ ಕರ್ಕೊಂಡು ಹೋಗ್ತಿದ್ದಾರೆ. ಅವರ ಮಹಾರಾಣಿಯರನ್ನ ಜೊತೆಲಿ ಕರೆದುಕೊಂಡು ಹೋಗೋ ವಿಚಾರವಂತೂ ಬರಲೇ ಇಲ್ಲ ಮಹಾರಾಜರ ತಲೆಗೆ. ನಿಮ್ಮ ಸ್ಥಿತಿ ಕಂಡು ನಮಗೆ ದುಃಖವಾಗುತ್ತಿದೆ ಮಹಾರಾಣಿ. ಮಹಾರಾಜರ ಜೀವನದಲ್ಲಿ ನಿಮ್ಮಿಬ್ಬರಿಗೂ ಏನಾದರೂ ಮಹತ್ವವಿದೆಯೇ? ಇಲ್ಲವೇ? ಮಹಾರಾಜ ನಮ್ಮೊಂದಿಗೆ ಹಾಗೆ ಏಕೆ ಮಾಡುತ್ತಾರೆ? ಇದು ನಮ್ಮದೇ ತಪ್ಪು. ಈಗ ಪಂಡಿತ್ ರಾಮಕೃಷ್ಣರಿಗೆ ಇಷ್ಟು ಮಹತ್ವ ನೀಡಿ ನಮಗ್ ನಾವೇ ತೊಂದರೆ ಕೊಡೋ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಕರ್ತವ್ಯ ನಿಮ್ಮನ್ನು ಎಚ್ಚರಿಸುವುದು. ಅದನ್ನು ಮಾಡಿದೆವು. ಒಂದು ವೇಳೆ ನಿಮಗನ್ನಿಸಿದರೆ ಪಂಡಿತ ರಾಮಕೃಷ್ಣರಿಗೆ ಮಹಾರಾಜರ ಮೇಲೆ ಅಧಿಕ ಅಧಿಕಾರವಿದೆ ಅನ್ನುವುದಾದರೆ, ಮಹಾರಾಜರ ಮೇಲೆ ಪ್ರಥಮ ಅಧಿಕಾರ ನಮಗಿದೆ ಅಷ್ಟೇ. ನಿಮಗೆ ಅಧಿಕಾರವಿದೆ, ಪೂರ್ಣ ಅಧಿಕಾರವಿದೆ ಮಹಾರಾಣಿ. ಆದರೆ ನಾವು ಅತ್ಯಂತ ಖೇದದಿಂದ ಹೇಳಬೇಕಾಗುತ್ತಿದೆ, ನಿಮಗೆ ಆ ಅಧಿಕಾರ ಪ್ರಾಪ್ತಿಯಾಗುತ್ತಿಲ್ಲ. ಈಗ ಪಂಡಿತ ರಾಮಕೃಷ್ಣರ ಪ್ರಭಾವವೇ ಆಗಿದೆ ಮಹಾರಾಜರ ಮೇಲೆ. ನಾವು ಪಂಡಿತ ರಾಮಕೃಷ್ಣರ ಪ್ರಭಾವ ಮಹಾರಾಜರ ಮೇಲೆ ಖಂಡಿತ ಬೀರಲು ಬಿಡುವುದಿಲ್ಲ. ನಾವು ಮಹಾರಾಜರನ್ನು ಪಂಡಿತ್ ರಾಮಕೃಷ್ಣರಿಂದ ಹೇಗೆ ಬೇರ್ಪಡಿಸಬೇಕು ಇದನ್ನು ಯೋಚಿಸಬೇಕು. ಇಲ್ಲ ನೋಡಿ, ನಮ್ಮ ಪರಾಮರ್ಶೆ ಏನೆಂದರೆ ಪಂಡಿತ ರಾಮಕೃಷ್ಣರನ್ನು ಮಹಾರಾಜರಿಂದ ಬೇರ್ಪಡಿಸೋ ಯಾವ ಅವಶ್ಯಕತೆಯೂ ಇಲ್ಲ. ಸಮಸ್ಯೆ ಸ್ವತಃ ಬಗೆಹರಿಯುತ್ತೆ. ಆದ್ರೆ ಅದ್ ಹೇಗ್ ಸಂಭವವಿದೆ? ಸಮಸ್ಯೆ ತುಂಬಾ ಸರಳ ಮಹಾರಾಣಿ. ವಿಜಯನಗರ ಸಾಮ್ರಾಜ್ಯ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರದವರೆಗೆ ಹಬ್ಬಿದೆ. ದಕ್ಷಿಣದಲ್ಲಿ ನಾಗರಕೋಯಿಲ್ನ ಹತ್ತಿರ ವಿರೋಧಿಗಳು ಒಂದಲ್ಲ ಒಂದು ಸಮಸ್ಯೆ ಉತ್ಪನ್ನ ಮಾಡ್ತಾನೆ ಇರ್ತಾರೆ. ನೀವು ಮಹಾರಾಜರಿಗೆ ಇದನ್ನು ಪರಾಮರ್ಶೆ ಮಾಡಿ ಪಂಡಿತ ರಾಮಕೃಷ್ಣನನ್ನು ನಾಗರಕೋಯಿಲ್ ಕ್ಷೇತ್ರಕ್ಕೆ ಸಮಸ್ಯೆಯ ಸಮಾಧಾನಕ್ಕಾಗಿ ಕಳುಹಿಸಲು. ಆದ್ರೆ ಅದರಿಂದ ಏನಾಗುತ್ತೆ? ಅದರಿಂದ ಏನಾಗುತ್ತೆ ಅಂದ್ರೆ ಪಂಡಿತ ರಾಮಕೃಷ್ಣನಿಗೆ ಅಲ್ಲಿಗೆ ಹೋಗೋಕೆ ಬರೋಕೆ 6 ತಿಂಗಳು ಹಿಡಿಯುತ್ತೆ ಅಷ್ಟೇ. ಇದರಿಂದ ಆಗುತ್ತದೆ ನಿಮ್ಮ ಸಮಸ್ಯೆಗೆ ನಿವಾರಣೆ ಮತ್ತು ರಾಜ್ಯಕ್ಕೂ ಕೂಡ ಒಳ್ಳೆಯದು. ನಾವು ಮಹಾರಾಜರಿಗೆ ಅವಶ್ಯ ಪರಾಮರ್ಶೆ ಮಾಡುತ್ತೇವೆ. ಅದರಲ್ಲೂ ಪಂಡಿತ ರಾಮಕೃಷ್ಣ ಅವರ ಬುದ್ಧಿಯಿಂದ ಸಮಸ್ತ ಸಮಸ್ಯೆಗಳಿಗೆ ಸಮಾಧಾನ ಮಾಡುತ್ತಾರೆ. ಅವರು ನಾಗರಕೋಯಿಲಿಗೆ ಹೋದರೆ ಇದರಲ್ಲಿ ರಾಜ್ಯಕ್ಕೆ ಹಿತ. ಆಗಲಿ ಮಹಾರಾಜ, ಪ್ರಸನ್ನರಾಗಿರಿ. ಗ್ರಹಣ ಮಾಡಿ ಮಹಾರಾಜ, ನಿಮ್ಗೋಸ್ಕರ ಹಲ್ವಾ ಮಾಡಿದೀವಿ. ಇದಂತೂ ಸಾಮಾನ್ಯವಾಗಿದೆ, ಅದ್ಭುತವಾಗಿದೆ. ಗೋಧಿಯ ಹಲ್ವದ ರೀತಿ. ಗೋಧಿಯ ಹಲ್ವಾನೆ. ನಾವು ನಿಮ್ಮಿಂದ ಕುಪಿತರಾಗಿದ್ದೇವೆ, ಅದಕ್ಕೆ ನಾವಲ್ಲ, ಮಹಾರಾಣಿ ಚಿನ್ನಾದೇವಿ ನಿಮಗಾಗಿ ಹಲ್ವಾ ಮಾಡಿದ್ದಾರೆ. ಅದನ್ನ ನಾವು ಅನ್ಕೊಂಡಿದ್ವಿ. ನೀವು ಕುಪಿತರಾಗಿ ಇರಿ ನಮ್ಮಿಂದ. ಏನು? ನೀವು ಕುಪಿತರಾಗ್ಬೇಡಿ ನಮ್ಮ ಮೇಲೆ, ಅದನ್ನ ಹೇಳಿದ್ವಿ. ನಾವು ನಿಮ್ಮನ್ನ ದಂಡಿಸ್ತಿದ್ದೇವೆ. ಇವತ್ತಿಂದ ನಿಮ್ಗೆ ನಮ್ ಕೈಯಿಂದ ಮಾಡಿರೋ ವ್ಯಂಜನ ಉಪಲಭ್ಯವಿರುವುದಿಲ್ಲ. ಇದು ಅತ್ಯಂತ ಪ್ರಸನ್ನವಾಗುವ ವಿಷಯ. ಇದು ಅತ್ಯಂತ ಸಮಸ್ಯೆಯ ವಿಷಯ ಮಹಾರಾಣಿ. ಇನ್ನು ಈ ಸಮಸ್ಯೆ ಜೀವನ ಪರ್ಯಂತ ನಿಮ್ಮ ಜೊತೆಗಿರುತ್ತೆ. ಅಮ್ಮ, ತಾಯಿ ಕಾಳಿ, ಇವತ್ತೆರಡೂ ಸಿಂಹಗಳು ಇಲಿಗಳ ಹಾಗೆ ಒಂದೊಂದು ಮೂಲೆಯಲ್ಲಿ ಕುಳಿತಿವೆ. ಏನೋ ಸಮಸ್ಯೆ ಇದೆ, ರಕ್ಷಣೆ ಮಾಡು ತಾಯಿ. ಏನಾಯ್ತು ಶಾರದಾ? ಎಲ್ಲವೂ ಕುಶಲ ತಾನೆ? ಅಮ್ಮನ ಹತ್ರ ಹೋಗಿ ಕೇಳಿ, ಅವ್ರು ಹೇಳ್ತಾರೆ ನಿಮ್ಗೆ. ಸರಿ, ಆದ್ರೆ ಅವ್ರು ಹೇಳೋಕ್ ಹೇಗ್ ಸಾಧ್ಯ? ಅವ್ರೇನೇ ಹೇಳಿದ್ರು ನೀನೇ ಅರ್ಥ ಮಾಡಿಸ್ಬೇಕು. ನೀನೇ ಹೇಳ್ಬಿಡು. ಎತ್ಕೊಳ್ಳಿ. ಏನ್ನ?
ಇದೇ ಅವಕಾಶದ ಲಾಭ ಎತ್ಕೊಳ್ಳಿ ಮತ್ತೆ ಹೋಗಿ ಅಮ್ಮನ್ ಮಾತನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಿ ಹೋಗಿ. ಅಯ್ಯೋ ಆದ್ರೆ ಇದು ಸಂಭವ ಹೇಗಾಗುತ್ತೆ ನೀನೇ ಹೇಳ್ಬಿಡು. ನಾನಂತ ಅವ್ರ ಮನೆಗೆ ಹೋಗ್ಬೇಕು. ನಾನು 7 ದಿನಕ್ಕೆ ಹೋಗ್ತೀನಿ ಅಂದ್ರೆ ಅಮ್ಮ ನನಗೆ ಹೇಳ್ತಿದ್ದಾರೆ 4 ದಿನಕ್ಕೆ ವಾಪಸ್ ಹಿಂದಿರುಗ್ ಬಾ ಅಂತ. ಈಗ ನೀನೇ ಹೋಗಿ ಅರ್ಥ ಮಾಡ್ಸಿ. ನಾವ್ 7 ದಿನಕ್ಕೆ ಹೋಗೋಕೆ ಹೋಗಿ. ಅಮ್ಮ ಒಂದ್ ವೇಳೆ ಶಾರದಾ 7 ದಿವ್ಸಕ್ಕೆ ಹೋಗೋದಿದ್ರೆ ಆಗ್ರಹ ಮಾಡಿದ್ರೆ ನಿನಗ್ ಸಮಸ್ಯೆ ಏನಿದೆ? ಹೋಗ್ಲಿ ಬಿಡು. ಹೇ ಶಾರದಾ ಏನ್ ಹೇಳ್ತಿದಾರಮ್ಮ? ಹೇಳ್ತಿದ್ದಾರೆ 7 ದಿನ ಹೋಗೋ ಅವಶ್ಯಕತೆ ಏನಿದೆ, 4 ದಿನಕ್ಕೆ ವಾಪಸ್ ಬಾ ಅಂತ. ಹಾಗಾದ್ರೆ ಇದ್ರಲ್ಲಿ ಸಮಸ್ಯೆ ಏನಿದೆ? ಅಮ್ಮನ್ ಮಾತು ಒಪ್ಕೊಳ್ಳಮ್ಮ. 4 ದಿನದಲ್ಲಿ ಹೋಗೋಕೆ ಬರೋಕೆ 2 ದಿನ ಹಿಡಿಯುತ್ತೆ. ಅದ್ರಲ್ಲಿ ಉಳಿಯೋದು 2 ದಿನ. 2 ದಿನದಲ್ಲಿ ನಾವ್ ಎಷ್ಟ್ ಮಾತಾಡೋಕ್ ಸಾಧ್ಯ? ಅದಕ್ಕೆ ನಾವ್ 7 ದಿನ ಹೋಗೋಕ್ ಬಯಸ್ತಿದ್ವು. ಈಗ ಹೋಗ ಅವ್ರಿಗೆ ಹೇಳಿ ನಾವ್ 7 ದಿನಕ್ಕೆ ಹೋಗ್ಬೇಕು. ಅಮ್ಮ ಮುಗಿತಾ? ಶಾರದಾ ಅಮ್ಮ ಏನ್ ಹೇಳ್ಬೇಕು ಅದ್ ಹೇಳಾಯ್ತು. ಈಗ ಹೇಳು ಏನ್ ಹೇಳಿದ್ರು ಅಂತ. ಹೇಳ್ತಿದ್ದಾರೆ ಯಾವ ಮಾತನ್ನ 5 ದಿನದಲ್ಲಿ ಮಾಡ್ಬೋದು ಅದನ್ನ 2 ದಿನದಲ್ಲೂ ಮಾಡ್ಬೋದು ಅಂತ. ಆದ್ರೆ ನಾನಿಲ್ಲಿ ಏನು ಮಾತಾಡ್ದೆ ಹೇಗಿರ್ಲಿ, ನಾನ್ ಮಾತಾಡಿದ್ರು ಯಾರಿಗ್ ತಾನೇ ಏನ್ ಅರ್ಥ ಆಗುತ್ತೆ? ಅದಕ್ಕೆ 4 ದಿನಕ್ಕೆ ಹಿಂದಿರುಗ್ ಬಾ ಅಂತ. ಶಾರದಾ ನಾನು ಏನ್ ಹೇಳ್ತಿದ್ದೆ ಅಂದ್ರೆ ಸಮಸ್ಯೆ ಸರಳವಾಗೇ ಇದೆ. ನೀನೇ ಹೇಳು ಏನ್ ಮಾಡ್ಬೇಕಂತ. ಅವ್ರಿಗೆ ಹೋಗಿ ಹೇಳಿ ಎಷ್ಟ್ ಮಾತಾಡ್ಬೇಕು. ನಾವ್ ಹೋಗೋ ಮುಂಚೆ ಮಾತಾಡೋಕೆ. ಮತ್ತೆ ನಮ್ಗೆ 7 ದಿನಕ್ಕೆ ಹೋಗೋಕ್ ಬಿಡಿ. ಹೋಗಿ ಹೇಳಿ ಅಲ್ಲ. ಅಯ್ಯೋ ಏನ್ ಹೇಳಲ್ಲ. ಅಯ್ಯೋ ನಾನು ಎಲ್ಲಿವರೆಗೂ ಸಂದೇಶಕನಾಗಿ ನಿಮ್ಮಿಬ್ರು ಸಂದೇಶ ಒಬ್ರಿಗೊಬ್ರು ರವಾನೆ ಮಾಡ್ಲಿ. ಒಟ್ಟಿಗೆ ಕೂತ್ಕೊಳ್ಳಿ ಮತ್ತೆ ನಿಶ್ಚಯ ಮಾಡಿ ಏನ್ ಮಾಡ್ಬೇಕು ಅಷ್ಟೇ. ಸಮಸ್ಯೆ ಅಂದಾಗ ಸ್ಮರಣೆ ಆಯಿತು ಮಹಾರಾಜ. ಇದು ಸತ್ಯವೇ? ನಮ್ಮ ವಿಜಯನಗರದ ದಕ್ಷಿಣದಲ್ಲಿ ನಾಗರ್ಕೋಯಿಲ್ನಲ್ಲಿ ಕೆಲ ಸಮಸ್ಯೆ ಉತ್ಪನ್ನವಾಗಿದೆ. ನಮ್ಮ ಸಾಮ್ರಾಜ್ಯಕ್ಕೆ ಹಿತವಲ್ಲ. ಕೆಲವು ಸಾಮಾನ್ಯ ಆಡಳಿತದ ಸಮಸ್ಯೆ ನಾವು ಯಾರನ್ನಾದರೂ ಕಳುಹಿಸಿ ಬಗೆಹರಿಸುತ್ತೇವೆ. ಚಿಂತೆ ಪಡೋ ಯಾವ ವಿಷಯವೂ ಅಲ್ಲ. ನೀವು ಆ ಸಮಸ್ಯೆಯ ನಿವಾರಣೆಗೆ ಮಹಾಪಂಡಿತ ರಾಮಕೃಷ್ಣರನ್ನು ಕಳುಹಿಸಬಹುದು. ಅವರು ಬುದ್ಧಿವಂತರು, ಚತುರರು. ಅವರು ಮೊದಲು ಕೂಡ ಎಷ್ಟೋ ಸಮಸ್ಯೆಗಳಿಗೆ ನಿವಾರಣೆ ಕೊಟ್ಟಿದ್ದಾರೆ. ಅದು ಸಂಭವವಾಗುವುದಿಲ್ಲ ಮಹಾರಾಣಿಯವರೇ. ಏಕೆಂದರೆ ಪಂಡಿತ ರಾಮಕೃಷ್ಣ ನಮ್ಮೊಂದಿಗೆ ಬಲರಾಮ್ ಸಿಂಗರ ಪುತ್ರಿಯ ವಿವಾಹಕ್ಕೆ ಸಮ್ಮಿಲನರಾಗುತ್ತಿದ್ದಾರೆ. ಮಹಾರಾಜ, ವಿವಾಹ ಸಮಾರಂಭಕ್ಕೆ ರಾಜ ತನ್ನ ಪತ್ನಿಯರೊಂದಿಗೆ ಸಮ್ಮಿಲನರಾಗುತ್ತಾರೆ. ಸಲಹೆಗಾರರೋ ಸಭಾಸದರೋ ಅಲ್ಲ. ನೀವು ನಮ್ಮನ್ನು ಕರೆದೊಯ್ಯಬಹುದು. ಅದ್ರಲ್ಲೂ ನಿಮ್ ಜೊತೆ ಇರೋದಕ್ಕೆ ನಮ್ಗೆ ಸಮಯನೇ ಸಿಗೋದಿಲ್ಲ. ಪ್ರತಿ ಸಮಯ ನಿಮ್ಗೆ ಪಂಡಿತ್ ರಾಮಕೃಷ್ಣರ ಜೊತೆಗಿರ್ತಾರೆ. ನಿಮ್ಮ ಹಾಗೂ ರಾಮಕೃಷ್ಣರ ಎಂತ ಅವಿನಾಭಾವ ಸಂಬಂಧವೆಂದರೆ ಶರೀರ ಹಾಗೂ ನೆರಳಿನ ಹಾಗೆ. ಹೇಗಂದ್ರೆ ಗಣಪತಿ ಹಾಗೂ ಮೂಷಕ. ನೀವವರ ಬೆನ್ನ ಮೇಲೆ ಸವಾರಿ ಮಾಡ್ತೀರೇನು? ಶಾಂತರಾಗಿ ಮಹಾರಾಣಿಯವರೇ, ಶಾಂತರಾಗಿ. ಪಂಡಿತ ರಾಮಕೃಷ್ಣರ ಬೆನ್ನ ಮೇಲೆ ಸವಾರಿ ಮಾಡುವುದಿಲ್ಲ. ಅವರ ಚಾತುರ್ಯ, ಅವರ ಬುದ್ಧಿವಂತಿಕೆ ಹಾಗೂ ಅವರ ತಿಳುವಳಿಕೆಯ ಮೇಲೆ ಸವಾರಿ ಮಾಡುತ್ತೇನೆ. ಮತ್ತು ಅದೇ ನಮ್ಮ ಸಾಮ್ರಾಜ್ಯಕ್ಕೆ ಹಿತಕಾರಿ. ಮತ್ತು ಅದಕ್ಕಾಗಿಯೇ ಅವರ ಅವಶ್ಯಕತೆ ಇಲ್ಲಿ ವಿಜಯನಗರ ರಾಜ್ಯಕ್ಕೆ ಅಧಿಕವಾಗಿದೆ. ಆದರೆ ಮಹಾರಾಜ, ಇಲ್ಲಿ ನಿಮಗೆ ಇನ್ನಷ್ಟು ಸಭಾಸದರು ಇದ್ದಾರೆ. ನೀವು ಅವರ ಸಹಾಯ ಪಡೆಯಬಹುದು. ಇದ್ದಾರೆ, ಆದರೆ ಪಂಡಿತ ರಾಮಕೃಷ್ಣರ ಸಮ ಯಾರೂ ಇಲ್ಲ. ಸಮಸ್ಯೆ ಎಷ್ಟೇ ಕಠಿಣವಾಗಿದ್ದರೂ, ಎಷ್ಟೇ ವಿಕಟವಾಗಿದ್ದರೂ ಪಂಡಿತ ರಾಮಕೃಷ್ಣರ ಬಳಿ ಪರಿಹಾರ ಇದ್ದೇ ಇರುತ್ತದೆ. ಮಹಾರಾಣಿ ಚಿನ್ನಾದೇವಿ, ನಿಮ್ಮ ಅನಿಸಿಕೆ ಇದೆ ಅಲ್ಲವೇ? ಪಂಡಿತ ರಾಮಕೃಷ್ಣ ಎಷ್ಟೋ ಸಲ ಕೇವಲ ನಮ್ಮನ್ನಷ್ಟೇ ಅಲ್ಲ, ಜೊತೆಗೆ ಸಮಸ್ತ ಸಾಮ್ರಾಜ್ಯದ ರಕ್ಷಣೆ ಕೂಡ ಮಾಡಿದ್ದಾರೆ. ಪಂಡಿತ ರಾಮಕೃಷ್ಣರ ಬುದ್ಧಿವಂತಿಕೆಯ ಮೇಲೆ ಬಹಳಷ್ಟು ಬಾರಿ ಷರತ್ತು ಹಾಕಿದ್ದೀರಿ ನೀವು, ಮತ್ತು ನೀವು ವಿಜಯಿ ಕೂಡ ಆಗಿದ್ದೀರಿ. ಆಗಲಿ, ಈಗ ಪುನಃ ನಾವು ನಿಮಗೊಂದು ಷರತ್ತು ಹಾಕುತ್ತೇವೆ. ಒಂದು ಚಿಕ್ಕ ಕಾರ್ಯವಿದೆ, ಪಂಡಿತ ರಾಮಕೃಷ್ಣರು ಮಾಡಿ ತೋರಿಸಬೇಕು. ಒಂದ್ ವೇಳೆ ಅವರು ಮಾಡೋಕ್ಕಾಗಿಲ್ಲ ಅಂದ್ರೆ ಹೇಳಿ, ಅವರಿಗೆ ಯಾವ ದಂಡನೆ ನೀಡುತ್ತೀರಿ? ಸರಿ, ನಾವು ಅವರನ್ನ 6 ತಿಂಗಳವರೆಗೆ
ನಾಗರಕೋಯಿಲ್ಗೆ ಕಳಿಸುತ್ತೇವೆ. ಇದು ನಿರ್ಧಾರವಾಯಿತು ಮಹಾರಾಜ. ನಾಳೆ ಪ್ರಾತಃ ನೀವು ಉದ್ಯಾನಕ್ಕೆ ಹೋಗುತ್ತೀರಾ. ರಾಮಕೃಷ್ಣ ನಿಮ್ಮ ಜೊತೆಯಲ್ಲೇ ಇರುತ್ತಾರೆ. ನೀವವರಿಗೆ ಆದೇಶ ನೀಡಿ ನಮ್ಮನ್ನು ಅರಮನೆಯಿಂದ ಅಲ್ಲಿಗೆ ಬರಹೇಳಿ. ಅಷ್ಟೇ, ಇಷ್ಟು ಕಾರ್ಯ ಮಾತ್ರ ಮಾಡಬೇಕಿದೆ. ಮತ್ತು ನೀವು ಅಲ್ಲಿಗೆ ಬರುವುದಿಲ್ಲ, ಇದೆ ಅಲ್ಲವೇ? ಮಹಾರಾಜ, ನಿಮ್ಮ ಕಥನವಿದೆ, ಪಂಡಿತ ರಾಮಕೃಷ್ಣರಿಗೆ ಯಾವ ಕಾರ್ಯವೂ ಅಸಂಭವವಲ್ಲ ಎಂದು. ಹಾಗಿದ್ಮೇಲೆ ಈ ಚಿಕ್ಕ ಕಾರ್ಯ ಅವರಿಗೆ ಮಾಡೋಕೆ ಬಿಡಿ. ಉಚಿತವಿದೆ ಮಹಾರಾಣಿ, ಉಚಿತವಿದೆ. ಪಂಡಿತ ರಾಮಕೃಷ್ಣ, ಒಂದು ದೊಡ್ಡ ಸಮಸ್ಯೆ ಎದುರಾಗ್ತಿದೆ ನಿಮ್ಮೆದುರು. ಬಹುಶಃ ಈ ಸಮಸ್ಯೆಗೆ ಪರಿಹಾರ ಹುಡುಕುವುದು ಸಂಭವವಿಲ್ಲವೇನೋ? ಈಗೇನ್ ಮಾಡ್ತೀರಾ ನೀವು?